ನಗರ ಪ್ರದೇಶದ ಬಡ ಜನರಿಗೆ, ದುರ್ಬಲ ವರ್ಗದ ಜನರಿಗೆ ಸೂಕ್ತ ಹಾಗೂ ಆಯಾ ವಾರ್ಡಿನಲ್ಲಿಯೇ ಚಿಕಿತ್ಸೆ ಸಿಗಬೇಕು ಎಂಬ ಉದ್ದೇಶದಿಂದ 15ನೇ ಹಣಕಾಸು ಯೋಜನೆ ಅಡಿಯಲ್ಲಿ ಆರಂಭಗೊಂಡ ಈ ನಮ್ಮ ಕ್ಲಿನಿಕ್ ಸರ್ಕಾರಿ ಆಸ್ಪತ್ರೆಗಳು ಗುಣಮಟ್ಟದ ಚಿಕಿತ್ಸಾ ಸೇವೆಗಳನ್ನು ನೀಡುತ್ತಿವೆ. ರಾಜ್ಯಾದ್ಯಂತ ಏಕಕಾಲಕ್ಕೆ ಆರಂಭಗೊಂಡ ಈ ನಮ್ಮ ಕ್ಲಿನಿಕ್ ಆಸ್ಪತ್ರೆಗಳು ಮುದ್ದೇಬಿಹಾಳ್ ನಗರದಲ್ಲಿಯೂ ಕೂಡ 2 ಕಡೆ ಆರೋಗ್ಯ ಸೇವೆಗಳನ್ನು ಆರಂಭಿಸಿವೆ. ಜನರ ಒಳ್ಳೆ ರೆಸ್ಪಾನ್ಸ್ ಕೂಡ ಇದೆ. ಆದರೆ ಸರ್ಕಾರ ಈ ಆಸ್ಪತ್ರೆಗಳಿಗೆ ಇನ್ನಷ್ಟು ಪುಷ್ಟೀಕರಣ ನೀಡಬೇಕಾಗಿದೆ. ಇನ್ನು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಈ ಆಸ್ಪತ್ರೆಗಳ ಬಗ್ಗೆ ಜನರಲ್ಲಿ ಇನ್ನಷ್ಟು ಜಾಗೃತಿ ಮೂಡಿಸಬೇಕಾಗಿದೆ. ಜೊತೆಗೆ ಬಂದ ರೋಗಿಗಳಿಗೆ ಸರಿಯಾದ ಚಿಕಿತ್ಸೆ ದೊರೆಯುತ್ತಿದೆಯೋ ಇಲ್ಲೋ ಎಂಬುದರ ಬಗ್ಗೆ ಆಗಾಗ ಜಿಲ್ಲಾ ವೈದ್ಯಾಧಿಕಾರಿಗಳು, ತಾಲೂಕು ವೈದ್ಯಾಧಿಕಾರಿಗಳು ಆಸ್ಪತ್ರೆಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಬೇಕಾಗಿದೆ. ಹೀಗೆ ನಮ್ಮ ಸುನಾಮಿ ಟಿವಿಯ ಪ್ರತಿನಿಧಿ ರಿಯಾಲಿಟಿ ಚೆಕ್ಗೆ ಇಳಿದಾಗ ಆಸ್ಪತ್ರೆಗಳಲ್ಲಿರುವ ಕೆಲವು ಕುಂದುಕೊರತೆಗಳು ಗಮನಕ್ಕೆ ಬಂದಿವೆ. ಆಸ್ಪತ್ರೆಗಳಿಗೆ ಸರಿಯಾದ ಸಮಯಕ್ಕೆ ಮಾತ್ರೆಗಳು, ಇನ್ನಿತರ ಔಷಧಿಗಳು ಲಭ್ಯವಾಗುತ್ತಿಲ್ಲ ಎನ್ನಲಾಗಿದೆ. ಇದರಿಂದ ರೋಗಿಗಳಿಗೆ ತೊಂದರೆ ಉಂಟಾಗುತ್ತಿದೆ ಎಂದಿದ್ದಾರೆ. ಆನ್ಲೈನ್ ಪ್ರೊಸೆಸ್ ಇರೋದರಿಂದ ಚಿಕಿತ್ಸಾ ಸಾಮಗ್ರಿಗಳು ತಡವಾಗಿ ಲಭ್ಯವಾಗುತ್ತಿವೆ ಎಂದು ವೈದ್ಯರು ದೂರುತ್ತಿದ್ದಾರೆ. ಜೊತೆಗೆ ಇನ್ನು ಆಸ್ಪತ್ರೆಯಲ್ಲಿ ಟಿಟಿ ಲಸಿಕೆ ಫೆಸಿಲಿಟೀಸ್ ಸಿಗಬೇಕೆಂದು ಸಾರ್ವಜನಿಕರ ಆಗ್ರಹವಾಗಿದೆ. ಆದರೆ ಈ ಲಸಿಕೆ ಇಡಲು ಫ್ರಿಡ್ಜ್ ಬೇಕಾಗುತ್ತದೆ. ಫ್ರಿಡ್ಜ್ ನಮಗೆ ಸರ್ಕಾರ ನೀಡಿಲ್ಲ. ಹಾಗಾಗಿ ನಾವು ರೋಗಿಗಳನ್ನು ತಾಲೂಕು ಆಸ್ಪತ್ರೆಗೆ ರೆಫರ್ ಮಾಡುತ್ತಿರುವುದಾಗಿ ವೈದ್ಯರು ತಿಳಿಸುತ್ತಾರೆ. ಕೂಡಲೇ ಈ ಸೇವೆ ಕೂಡ ಇಲ್ಲಿಯೇ ಲಭ್ಯವಾದರೆ ಉತ್ತಮ ಎಂದು ಸಾರ್ವಜನಿಕರ ಆಗ್ರಹವಾಗಿದೆ. ಇನ್ನು ಈ ಬಗ್ಗೆ ತಾಲೂಕು ವೈದ್ಯಾಧಿಕಾರಿಗಳನ್ನು ಭೇಟಿಯಾದ ನಮ್ಮ ಪ್ರತಿನಿಧಿ ಕೂಡಲೇ ಆಸ್ಪತ್ರೆಗಳಿಗೆ ಭೇಟಿ ನೀಡಿ ಪರಿಶೀಲಿಸುವುದಾಗಿ ತಾಲೂಕು ವೈದ್ಯಾಧಿಕಾರಿಗಳಾದ ಸತೀಶ್ ತಿವಾರಿ ಅವರು ತಿಳಿಸಿದ್ದಾರೆ. ಇನ್ನು ಮೆಹಬೂಬ್ ನಗರದಲ್ಲಿ ಈಗಷ್ಟೇ ಆಸ್ಪತ್ರೆ ಆರಂಭಗೊಂಡಿದ್ದು ಅಲ್ಲಿಯೂ ಕೂಡ ಎಲ್ಲ ಸೌಲಭ್ಯಗಳನ್ನು ದೊರಕುವಂತೆ ನೋಡಿಕೊಳ್ಳುವುದಾಗಿ ಹೇಳಿದರು. ಮೆಹಬೂಬ್ ನಗರ ಹಾಗೂ ಇತರೆ ಏರಿಯಾದಲ್ಲಿ ಆಲ್ರೆಡಿ ಸರ್ಕಾರದಿಂದ ನಡೆಸಲಾಗುತ್ತಾ ಇದೆ. ಅದು ಈ ನಮ್ಮ ಕ್ಲಿನಿಕ್ ಒಂದು ಉದ್ದೇಶ ಅಂದ್ರೆ ಸರ್ಕಾರ ಅಂದ್ರೆ ವಾರ್ಡ್ ಟೈಪ್ ಕ್ಲಿನಿಕ್, ಹೇಗೆ ದೆಹಲಿಯಲ್ಲಿ ಮೌಲಾ ಕ್ಲಿನಿಕ್ ಆ ಪ್ರಕಾರ ನಮ್ಮ ಕರ್ನಾಟಕದಲ್ಲೂ ವಾರ್ಡ್ ಕ್ಲಿನಿಕ್ ಟೈಪ್. ಯಾಕಂದ್ರೆ ತಾಲೂಕಾಸ್ಪತ್ರೆ ಬಹು ದೂರ ಅಂದ್ರೆ 5 ರಿಂದ 6 ಕಿಲೋಮೀಟರ್ ದೂರ ಇರೋದ್ರಿಂದ ಅಥವಾ 2 ರಿಂದ 3 ಕಿಲೋಮೀಟರ್ ದೂರ ಇರೋದ್ರಿಂದ 60 ವರ್ಷ ಮೇಲ್ಪಟ್ಟು ಅಥವಾ ಸಣ್ಣ ಮಕ್ಕಳು ಗರ್ಭಿಣಿ ಹೋಗ್ಲಿಕ್ಕೆ ತುಂಬಾ ತೊಂದರೆ ಆಗ್ತಾ ಇತ್ತು. ಅದಕ್ಕಾಗಿ ತಾತ್ಕಾಲಿಕವಾಗಿ ಟ್ರೀಟ್ಮೆಂಟ್, ಪ್ರೈಮರಿ ಟ್ರೀಟ್ಮೆಂಟ್ ಸಲುವಾಗಿ ನಮ್ಮ ಕ್ಲಿನಿಕ್ ಒಂದು ಉದ್ದೇಶ ಇದೆ. ಅದೇ ನಮ್ಮ ಕ್ಲಿನಿಕ್ ದಲ್ಲಿ ಮೇನ್ ಅಂದ್ರೆ ನಮಗೆ ಮೈನರ್ ಟ್ರೀಟ್ಮೆಂಟ್ ಆಗಿ ಶುಗರ್, BP ಚೆಕಪ್, ಗರ್ಭಿಣಿ ಚೆಕಪ್, ಯೋಗ, ಯಾರಿಗೆ ಲೈಫ್ ಸ್ಟೈಲ್ ಮೆಜರ್ಸ್, ಯಾರ ಈ ಚಟಗಳ ಸಲುವಾಗಿ ಅದ್ರ ಬಗ್ಗೆ ಕೌನ್ಸಿಲಿಂಗ್ ಸೆಂಟರ್ಸ್ಗಳು ಅದರಲ್ಲಿ ಎಲ್ಲ ಇದು ಮಾಡ್ತಾರೆ. ಅದ್ರ ಜೊತೆಗೆ ಲ್ಯಾಬ್ ಡಯಾಗ್ನೋಸ್ಟಿಕ್ ಲೈಫ್, ವಿಡಾಲ್ ಟೆಸ್ಟ್ ಮಾಡೋದು, ಶುಗರು, ಅದ್ರ ಜೊತೆಯಾಗಿ ಮುಂದಿನ ಹಂತದಲ್ಲಿ ಮತ್ತೆ ಇನ್ನೂ ಹೆಚ್ಚಿನ ಸರ್ಕಾರ ಪ್ರೊವೈಡ್ ಮಾಡೋದು, ಅದ್ರ ಬಗ್ಗೆ ನಾವು ಚಿಕಿತ್ಸೆ ವ್ಯವಸ್ಥೆ ಮಾಡ್ತೇವೆ. ಈ ನಮ್ಮ ಕ್ಲಿನಿಕ್ ಬುದ್ಧಿವಾದಲ್ಲಿ ಹಾಗೆ ಆಲ್ರೆಡಿ ನಮ್ಮ 1 ತಿಂಗಳಿಂದ ನಡೆಸಲಾಗ್ತಾ ಇದೆ. ಇದರಲ್ಲಿ ನಾನು ಓವರಾಲ್ ಆಗಿ ನೋಡ್ಬೇಕಾದ್ರೆ ಸ್ವಲ್ಪ ಔಷಧಿಗಳ ಕೊರತೆ ಇದೆ. ಅದು ಹಂತ ಹಂತವಾಗಿ ನಾವು ರಾಜ್ಯ ಮಟ್ಟದಲ್ಲಿ ಹಾಗೂ ಜಿಲ್ಲಾ ಮಟ್ಟದಲ್ಲಿ ಕೋಆರ್ಡಿನೇಟ್ ಮಾಡಿ ಔಷಧ ಕಂಟಿನ್ಯೂಸ್ ಆಗಿ ಸಪ್ಲೈ ಮಾಡಕ್ಕೆ ವ್ಯವಸ್ಥೆ ಮಾಡ್ತೀವಿ. ಅದ್ರ ಜೊತೆಯಾಗಿ ಈ ಕ್ಲಿನಿಕ್ ಆಗೋದ್ರಿಂದ ಸಾರ್ವಜನಿಕ ಬಹಳ ಹೆಲ್ಪ್ ಆಗಿದೆ. 60 ವರ್ಷ ಮೇಲ್ಪಟ್ಟ ನಾನೇ ಖುದ್ದಾಗಿ ಭೇಟಿ ಕೊಟ್ಟಾಗ 60 ವರ್ಷ ಮೇಲ್ಪಟ್ಟ ರೋಗಿಗಳಿಗೆ BP ಚೆಕಪ್ ಮಾಡೋದು, ಯಾಕಂದ್ರೆ ದೂರ ಆಸ್ಪತ್ರೆಗೆ ತೊಂದರೆ ಆಗ್ತಾ ಇತ್ತು. ಮನೆಯಲ್ಲಿ ವಯಸ್ಸಾದವರಿಗೆ ಕೆಲವು ದುಡ್ಲಿಕ್ಕೆ ಹೋದಾಗ ಅವರು ಇಲ್ಲಿ ಬರ್ಬೇಕಾದ್ರೆ ಆಸ್ಪತ್ರೆಗೆ ದೂರ ಆಗ್ತಾ ಇತ್ತು. ಅಂತ ಸಮಯದಲ್ಲಿ ಈ ನಮ್ಮ ಕ್ಲಿನಿಕ್ ಆಗೋದ್ರಿಂದ ಅವರಿಗೆ ಅಲ್ಲಿ BP ಚೆಕಪ್, ಶುಗರ್ ಚೆಕಪ್, ಅದಕ್ಕೆ ಫಾಲೋ ಅಪ್ ತುಂಬಾ ಜನರಿಗೆ ಹೆಲ್ಪ್ ಆಗಿದೆ. ಅದ್ರ ಜೊತೆಯಾಗಿ ಸಾರ್ವಜನಿಕರಿಗೆ ವಿನಂತಿಸೋದಂದ್ರೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಕ್ಲಿನಿಕ್ ಏನಾಗಿದೆ ಅದರಲ್ಲಿ ನೀವು ಚಿಕಿತ್ಸೆ ತಗೊಂಡು ಹೆಚ್ಚಿನ ಚಿಕಿತ್ಸೆ ಇದ್ದಾಗ ನಾವು ತಾಲೂಕು ಆಸ್ಪತ್ರೆಗೆ ರೆಫರ್ ಮಾಡ್ತೀವಿ. ಒಟ್ಟಿನಲ್ಲಿ ಸುಮಾರು ಕಿಲೋಮೀಟರ್ ವರೆಗೆ ನಡೆದುಕೊಂಡು ತಾಲೂಕು ಆಸ್ಪತ್ರೆಗೆ ಹೋಗಿ ಚಿಕಿತ್ಸೆ ಪಡೆಯುತ್ತಿದ್ದ ಮುದ್ದೇಬಿಹಾಳ್ ನಗರದ ಜನರ ಪಾಲಿಗೆ ಈ ನಮ್ಮ ಕ್ಲಿನಿಕ್ ಆಸ್ಪತ್ರೆಗಳು ಆಪತ್ ಬಾಂಧವರಾಗಿ ಕಾರ್ಯನಿರ್ವಹಿಸುತ್ತಿವೆ. ಆದರೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇಲ್ಲಿಯ ಸಮಸ್ಯೆಗಳನ್ನು ನಿವಾರಿಸಿ ಔಷಧಿಗಳ ಕೊರತೆಯನ್ನು ಕೂಡಲೇ ನಿವಾರಿಸಬೇಕಾಗಿದೆ. ಹಾಗೂ ಸರ್ಕಾರ ಕೂಡ ವೈದ್ಯಾಧಿಕಾರಿಗಳ ಬೇಡಿಕೆಗಳಿಗೆ ಸ್ಪಂದಿಸಬೇಕಾಗಿದೆ. ಸೂರಜ್ ರಿಸಲ್ದಾರ್, ನ್ಯೂಸ್ ಡೆಸ್ಕ್, ಸುನಾಮಿ ಟಿವಿ, ಮುದ್ದೇಬಿಹಾಳ್.